ಗುಡಿಗೆ ಹೊಂಟೇನ? ಹಾಂ ಹ್ಞೂ ರೀ ಅತ್ತಿಯಾರ, ಗುಡಿಗೆ ಹೊಂಟೇನಿ. 9 ಶುಕ್ರವಾರದಾಗ 5 ಶುಕ್ರವಾರ ಕಳೆದೇ ಹೋತು. ಇನ್ನು ಒಳ್ಳೆ ಸುದ್ದಿ ಏನಿಲ್ಲ. ಅದಿನ ಅಕ್ಕೇತೋ ಇಲ್ಲ ಆತಗೋ, ಹೋಗ್ಬಾ. ಹ್ಞೂ ರೀ ಅತ್ತಿಯಾರ, ಹೋಗಿ ಬರ್ತೇನೆ. ಅದು ಯಾವ ಜನ್ಮಕ್ಕಂತೇಳಿ ನನಗೆ ಬಂದು ಗಂಟು ಹಾಕಿದ್ಲು. ಎಲ್ಲಾರು ಮದುವೆಯಾಗಿ ತುಂಬಿದ್ರಾಗ ಮೊಮ್ಮಗನ ಹೆತ್ತ ಅಜ್ಜ ಅಜ್ಜಿಗೆ ಹಾಡ ಕಸ್ಕೊಡ್ತಾರೆ. ಆದ್ರೆ ನನ್ನ ಸೊಸಿ ಮದುವೆಯಾಗಿ 4 ವರ್ಷ ಆದರೂ ಇಲ್ಲ ಪ್ಯಾ ಇಲ್ಲ. ಅದು ಯಾವಾಗ ಹಿಡಿತಾಳೋ ಭಗವಂತ. ದುರ್ಗಾದೇವಿ ನೀನ ಕಾಪಾಡ್ಬೇಕವ. ಮಲಸಿ ಮಲಸಿ, ಏನವ ಕರ್ದ್ಯಾ? ಅಲ್ಲಲ್ಲ, ಏನ್ ಮಾಡ್ತಿದ್ದಿ? ಇಟ್ಟು ಹರಿಯಾಕ ತಯಾರಾಗ ಎಲ್ಲಿ ಹೊಂಟಿ ಅಂತ? ಅಲ್ಲವ ಏನವ ಹಿಂಗೆ ಕೇಳ್ತೀನಿ ನೀನು? ಹೊಲಕ್ಕೆ ಹೊಂಟಿಲ್ಲ ನಾನು ಬೆಳಗ್ಗೆ ಎದ್ದು ತಯಾರಾಗಿ ಹೊಲಕ್ಕೆ ಹೋಗ್ತೀನಿ, ಮತ್ತೆಲ್ಲ ಹೋಗ್ಬೇಕ? ಅಲ್ಲಲ್ಲ, ಇಷ್ಟ ಮಾಡಿದಿಲ್ಲ. ನನ್ನ ಹೆಂಡತಿ ಗುಡಿಗೆ ಹೊಂಟಾಳ, ನಾಷ್ಟ ಮಾಡಿದ ಹೋಗಾನ. ಪಾಪ ಹರ್ಯಾಗ ಎದ್ದು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಹೋದ್ಲಿಕ್ಕೆ ನಾಷ್ಟ ಮಾಡಿನವ. ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ ಮಲಸಿ, ನಾ ಹೇಳಿದ ವಿಚಾರ ಏನ್ ಮಾಡಿದ್ದಿಲ್ಲ? ಯಾವ ವಿಚಾರ? ಅಯ್ಯೋ ಅಲ್ಲಲ್ಲ, ನಿನ್ನೆ ರಾತ್ರಿ ಅಷ್ಟು ಚಂದ ಗಿನಿ ಹೇಳ್ದಂಗೆ ಹೇಳಿನಲ್ಲ ಬಾಜು ಕುಂಡ್ರಸ್ಕೊಂಡ, ಆ ವಿಚಾರದ ಬಗ್ಗೆ ಮಾತಾಡತ್ತೀನಿ ನಾನು. ನೋಡವ, ನಿನಗ ಆಗ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟಿನಿ, ನೀ ಹೇಳಿದ್ದು ನಡೆಯಂಗಿಲ್ಲ. ನನಗ ಗಿರ್ಜಿನ್ ಬಿಟ್ಟ ಬ್ಯಾರೆ ಹುಡುಗಿನ ಮದುವೆ ಆಗಾಕ ಇಷ್ಟ ಇಲ್ಲ. ಅಷ್ಟಕ್ಕೂ ಏನ್ ಕಮ್ಮಿ ಮಾಡ್ಯಾಳವ ಆಯ್ತು ನಿನಗ? ನೀ ಯಾಕೆ ನನಗೆ ಇನ್ನೊಂದು ಮದುವೆ ಆಕಂತ ನಿಂತಿ? ಏ ಬಾಡ್ಕೋ, ನಿನಗಿಷ್ಟು ಸಲ ಭಾಳ ಸೂಕ್ಷ್ಮಗೆ ವಿಚಾರನ ಹೇಳಿನಿ, ಆದ್ರೆ ಇನ್ನು ಸೂಕ್ಷ್ಮಗೆ ಹೇಳಾಕ ನಡೆಯಂಗಿಲ್ಲ ಅನಿಸ್ತತಿ. ನೋಡು, ನನಗ ನಿನ್ನ ಹೆಂಡತಿ ಏನು ಕಮ್ಮಿ ಮಾಡಿದ್ದಲ್ಲ. ನನಗ ವಂಶೋದ್ಧಾರಕರ ಹುಡುಗಿ ಮೊಮ್ಮಕ್ಕಳು ಬೇಕಲ್ಲ. ನನಗೆ ಮೊಮ್ಮಕ್ಕಳ ಆಕಿನ್ಕಿಂತ ಹಿಂದ್ಗಡೆ ಮದುವೆ ಆದವರು ಎಲ್ಲರೂ 4 ಕಡೆ ಆತಾರ. ನಿನ್ನ ಹೆಂಡತಿ ಒಂದು ಕಾಡಲ್ಲ. ನನಗೆ ಯಾಕೋ ಅನಿಸ್ತತಿ ಆಕೆ ಏನೋ ದೋಷ ಐತಿ. ನೀನು ಬೇರೆ ಹುಡುಗಿನ ಮದುವೆ ಆಗೋದ ಪಾಡ. ಯಾರು ಹೇಳಿದ್ರು ಆಕಿ ಕಡೆ ದೋಸೆ ಐತೆ ಅಂತ ಹೇಳಿ? ಒಂದ್ ಪಕ್ಷ ನನ್ನ ಕಡೆಯಿಂದ ದೋಸೆ ಇದ್ರೆ ಏನ್ ಮಾಡ್ತಿ? ನೋಡುವ, ನೀನಾಗೆ ಆರಿಸಿ ತಂದ ಹುಡುಗಿ ಗಿರ್ಜಿ ಎಂತ ಚಂದ ಮನಿ ಬಾಳೆ ಮಾಡ್ಕೊಂಡು ಹೊಂದ್ಕೊಂಡು ಹೊಂಟಾಳ. ಏನೋ ಒಂದಿನ ತಡ ಆಗಿರ್ಬೋದು. ಏನಾತ ಅಕ್ಕ ಅವಳ, ನೀ ಯಾಕಟ ಅವಸರ ಮಾಡ್ತಿ? ನೋಡುವ, ನೀ ಹೇಳ್ದಂಗೆ ಮಾತ್ರ ನನಗೆ ಕೇಳಕ್ ಆಗುದಿಲ್ಲ. ಇನ್ನೊಂದು ಮದುವೆ ವಿಚಾರ ಈ ಮನೆಗೆ ಬರ್ಕೂಡ್ದು. ಒಂದು ಪಕ್ಷ ನನಗೆ ಮಕ್ಕಳು ಆಗ್ಲಿಲ್ಲ ಅಂತಾನೆ ಇಟ್ಕೋ. ನನ್ನ ತಂಗಿದಲ್ಲ, ತಂಗಿಗೆ 4 ಮಕ್ಕಳು ಅದ, ಬೇಕಾದ್ರೆ ಅಂತ ನಾ ಸಾಕೋತೇನಂತ. ಆದ್ರ ಇನ್ನೊಂದು ಮದುವೆ ವಿಚಾರ ತೆಗಿಬೇಡವ. ಅಕ್ಕಿ ಮಕ್ಕಳು ನಿನ್ನ ಮಕ್ಕಳಾಗ್ಬಿಡ್ತಾವಿಲ್ಲ. ನಮ್ಮ ವಂಶಕ್ಕೇನು ಬೇಡನ? ನಮ್ಮ ವಂಶ ಮುಂದೆ ಬರೀದ್ ಬೇಡ. ಈಗ ನಾನೇನು ಹಡ್ದಿಲ್ಲ, ಹಂಗ ನಿನ್ನ ಹೆಂಡತಿನೂ ಒಂದು ಹಡಿಬೇಕು ಅಂದ್ರ ನಮ್ಮ ವಂಶ ಮುಂದುವರಿತೈತಿ. ನೋಡು ಮಲಸಿ, ನೋಡು, ನನಗ ನಮ್ಮ ವಂಶ ಮುಂದುವರಿದು ಮುಖ್ಯ. ನೀನು ನಿನ್ನ ವಿಚಾರ ಮಾಡಕ್ ಹೋಗ್ಬೇಡ. ನಿನ್ನ ಹೆಂಡತಿ ಪಾಂತಿ ಅಂತ ನಿನ್ನ ಹೆಂಡತಿನೂ ಚಲೋ ನೋಡ್ಕೊಂಡವ. ನಾನು ಬೇಡ, ನಾ ತಿನ್ನಕಿನ ಹೊರಗೆ ಹಾಕೋಣತಿರೋ ನಾನು. ಅಕ್ಕಿನೂ ಮನ್ಯಾಗ ಇಟ್ಕೊನು. ಆದ್ರ ಒಂದು ಕಮ್ಮನ್ ಹುಡುಗಿ ನೋಡಿ ಮದುವೆ ಆಗು. ನೋಡುವ, ಈ ವಿಚಾರದಾಗ ಮಾತ್ರ ನನಗೆ ಹೇಳ್ದಂಗ ಕೇಳೋದಿಲ್ಲ. ನನಗೆ ಗಿರ್ಜಿನ್ ಬಿಟ್ಟ ಬ್ಯಾರೆ ಹುಡುಗಿ ನಾನು ಮದುವೆ ಆಗೋದಿಲ್ಲ. ನನಗೆ ಹೆಂಡತಿ ಅಂತ ಒಪ್ಕೊಳಕ್ಕೂ ಆಗೋದಿಲ್ಲ. ಗಿರ್ಜಿನ ನನ್ನ ಹೆಂಡತಿ ಅಷ್ಟ. ನೋಡು, ಈ ವಿಚಾರದ ಬಗ್ಗೆ ಮತ್ತೆ ಪದೇ ಪದೇ ನನ್ನ ಮುಂದೆ ಬಂದ ಕೆರಬೇಡ. ನಾ ಇನ್ ಬರ್ತೇನೆ. ನನ್ನ ಕಷ್ಟ ಇಲ್ಲಿ ಯಾರಿಗೂ ಅರ್ಥ ಆಗುತ್ತೆ. ಇಷ್ಟು ಬೆಳಗ್ಗೆ ನಿಂತ್ಕೊಂಡು ಬಾಯಿ ಬಡ್ಕೊಳಕತ್ತೇನಿ, ಯಾರೊಬ್ರು ಬರಾಕ್ತಾ ಇರಲಿಲ್ಲ. ಅಲ್ಲೇ ಮಂಗ್ಳಿ, ಏನಾಗೈತ್ಲಿ ನಿನ್ ಮಕ್ಕಕ್ಕ? ಅದೇನ್ ಮಾಡ್ಕೊಂಡಿಲ್ಲ ನೀನೆ? ಅವನ ಏನ್ ಮಾಡ್ಕೊಳ್ಳಿ ಅವ, ನಾ ಏನು ಮಾಡ್ಕೊಂಡಿಲ್ಲವ. ಯಾಕೆ ಹಿಂಗಾತು ನನಗೆ ಗೊತ್ತಿಲ್ಲವ ನಿಜವಾಗ್ಲು. ಬಾಯಾಗ ಕಡಕ ರೊಟ್ಟಿ ಅಲ್ಲಿ ಏನ್ ಹಚ್ಕೊಂಡಿಯಾ? ಅದಕ್ಕೆ ನಮ್ಮ ಮನೆಯಾಗಿತ್ತ ಇಂತ ಹಚ್ಚನ್ ಬೆಳ್ಳಕ್ಕಿಗತ್ತೆ ಇತ್ತಲ್ಲೇ ಮಸಡಿ. ಯಾಕೆ ಹಿಂಗಾತು? ಒಮ್ಮೆ ಮಕ್ಕೊಂಡು ಹೇಳ್ಬೋದ? ಅವ್ವ, ನೀನು ರಾತ್ರಿನ ಕರಣ್ಯಾಗ ಮಕ್ಕ ನೋಡಿ ಮಕ್ಕೊಂಡೇನಲ್ಲವ, ಏನೂ ಇರಕ್ಕಿಲ್ಲ. ಮಕ್ಕೊಂಡಾಗ ಬೆಳಗ್ಗೆ ಹಚ್ಕೊಳ್ತಾ ಹಿಂಗಾಗೈತಿ. ನನಗೆ ಗೊತ್ತಿಲ್ಲವ ಯಾಕೆ ಹಿಂಗಾಗಿದೆ ಅಂತ ಹೇಳಿ. ಅಪ್ಪೊಬ್ರಿ ಹಾಳಾಗಿ ಎಲ್ಲ ಹೋಗ್ಯಾನ. ರೀ ಈಕಿ ಸುಬನಾತಿ ಸುಬ್ಬಿ ಮೆರ್ಕೊಂತ ಗುಡಿಗೆ ಹೋಗ. ಯಾರಕ್ಕಿನ ಇಲ್ಲ, ಯಾರನ್ನ ಕೇಳ್ಬೇಕು ಏನ, ಈ ಯಾರಿಗಾರ ಡಾಕ್ಟರ್ಗೆ ತೋರಿಸ್ಬೇಕು, ಏನು ತಿಳಿದಾತ. ರೀ ಅಲ್ಲ, ನೀವು ಅವ್ವ ಮಗಳು ಯಾಕೆ ಹಿಂಗೆ ಪಡ್ಕೊಳಕತ್ತೀರಿ? ಹರ್ಯಾಗ ಎದ್ದ ಈಗ ಸಾಂತವ್ ಬೈಯಾಕತ್ತಿದೆ, ಗುಡಿಗೆ ಹೋಗ್ಯಾಳೋ ಮನ್ಯಾಗೇನು ಕೆಲಸ ಆಗಿಲ್ಲ ಅಂತೇಳಿ. ತಂದೆ, ನಾವೇ ನಿನ್ನ ಮಗಳಿಗೆ ಬೈಯಾಕತ್ತಿಲ್ಲ. ಇಲ್ಲಿ ನಿನ್ನ ಸಣ್ಣ ಮಗಳ ಮಕ್ಕ ಒಂದಿಟ್ಟು ನೋಡು. ಮಗಳ ಯಾಕವ? ಸುಮಂಗ್ಲ ಏನಾಯ್ತವ ಮಕ್ಕಕ್ಕ? ಅಯ್ಯೋ ಈ ನಮನಿ ಆಗೈತಲ್ಲವ ಮಕ್ಕ? ಈಗ ನೋಡಿದ್ರ ಸಮಾಧಾನ ಆತ ಅಲ್ರಿ? ನಿಮ್ಗ ಮಗಳ ಬಗ್ಗೆ ಒಂದ್ ಈಟ್ರ ಕಿಮ್ಮತ್ತ, ಒಂದ್ ಈಟ್ರ ಕಾಳಜಿ ಪಾಳಜಿ ಆಯ್ತಾ? ಬಾಯಿ ತೆಗದ್ರ ಆಸ ಅಂತ, ಬಾಯಿ ತೆಗದ್ರ ಆಸ ಅಂತ. ಅವ್ವ, ಇಂಥ ಸಮಯದ ಬೆಳಗ್ಗೆ ಯಾಕಿನ್ ಬೈಯೋದು ಬೇಕಾ? ಈಗ ನನ್ನ ಮಕ್ಕ ಗುಣ ಆಗೋದು ನೋಡ್ತೀಯ ನೀನು. ಅಯ್ಯೋ ನನ್ನ ಕೂಸ,
ನಂಗೆ ಈ ಗುಳ್ಳೆಲ್ಲ ಉರಿಯಾಕತ್ತಾವವ್ವ ಕೆರೆಸ್ದಂಗೆ ಆಗತ್ತಾವವ್ವ. ಅಯ್ಯೋ ಕೇಳ್ಕೊಬಿಡ ಸುಮಂಗ್ಲಿ ಕೇಳ್ಕೊಬಿಡ ಮತ್ತ ಅವು ಕಲಿ ಬಿದ್ದು ಅಂದ್ರೆ ಯಾರಯ್ಯೋ ಅಯ್ಯೋ ಛೇ ಇವತ್ತ ನಿನ್ಗ ಗಂಡಿನ ಕಡೆ ನೋಡಕ್ ಬರ್ತಿದ್ರ ಹಂಗಂತ ಎಪ್ಸಾಕಂತ ಬರ್ಬೋದು ಈ ನಮನಿ ಆಗೈತಲ್ವ ಹೆಂಗವ ಇದು ಅಯ್ಯೋ ರೀ ನೋಡ್ಬೋದಾ ನಿಂತಿರಲ್ರಿ ಏನ್ರಿ ಇದೆ ಅಲ್ಲದೆ ನಿನ್ನರ ಏನೂ ಇರಕ್ಕಿಲ್ಲಲ್ಲ ಸುಮಂಗ್ಲ ಏನಾಯ್ತು ಒಮ್ಮೆ ನನಗೆ ಗೊತ್ತಿಲ್ಲ ಪಚ್ಚಿ ಏನಾತಂತೇಳಿ. ಇರುವ ಆ ತಾಯಿಯವ್ನ ಕರ್ಕೊಂಡ್ ತೋರಿಸ್ತೇನೆ ನೀವು ಹೆಂಗ್ ವಾಸಿ ಮಾಡ್ಬೇಕು ಅಂತ ಕೇಳ್ದ ಅಕ್ಕಿಗಾದ್ರ ಎಲ್ಲ ಕಾಯಿಲೆ ಬಗ್ಗೆ ಗೊತ್ತಿರ್ತೈತಿ. ಜೋ ಇದಕ್ಕ ಬಡ್ಕೋದ ನಿನ್ ತಲ್ಯಾಕ ಬುದ್ಧಿಲ್ಲ ಆನಿ ಲದ್ದೆ ಐತೆ ಅಂತ ಹೇಳಿ ಅಲ್ರಿ ಇಂಥವೆಲ್ಲ ಕಾಯ ತೋರಿಸಿದ್ರೆ ಆಕಿ ಹೋಗ್ಬಿಡ್ತೈತನ ಅಯ್ಯೋ ಡಾಕ್ಟರ್ಗೆ ತೋರಿಸ್ಬೇಕಂತಾನೆಲ್ಲ ನಿಮ್ಗೇನ್ ಗೊತ್ತೈತಿ ನಾ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ಗಪ್ಸ ಮಗ್ಲಿ ಇಲ್ಲೇ ಬಿದ್ದಾಡಂದಿದ್ದೆ ವಾ ನನ್ ಕುಸ ಅಳಬೇಡ ಹೊಕ್ಕ ಏನಾಗೋದಿಲ್ಲ ಅರಿ ನೀವು ಇಲ್ಲೇ ಇರ್ರಿ ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ. ಅರ್ಥ ಮಾಡ್ಕೋ ಇವು ಡಾಕ್ಟರ್ಗೆಲ್ಲ ಹೋಗುವಲ್ಲ ತೋರ್ಸುನಕಿಗೆ ಹೇಳ್ತಾಳಕಿ ಏನಂತ ಹೇಳಿ ನೀವು ಸುಮ್ಮನೆ ಕುಂಡ್ರದ್ರಿ ನಿಮ್ಗೆ ಏನೋ ಅರ್ಥ ಆಗೋದಿಲ್ಲ ನಾ ಹೋಗ್ಬರ್ತೇನೆ. ಇವ ನೋಡುವ ಮಗಳ ಸುಮಂಗಳ ನಾ ಏನು ನೀನು ಕೆಟ್ಟದಕ್ಕೆ ಹೇಳೋದಿಲ್ಲ ಮಗಳ ನೀನು ಒಳ್ಳೇದಕ್ಕೆ ಹೇಳೋದು ನಿಮ್ಮ ಅವನ ಮಾತು ಕೇಳ್ಬೇಡವ ಇದಕ್ಕೆ ಇಂಗ್ಲೀಷರ ಔಷಧಿಲ್ಲ ಬಗ್ಗೆ ಹರಿವು ಮಾತಲ್ಲ ಇವು ನಮ್ಮ ಹಳೆ ಕಾಲದಾಗ ಅದು ಆಗ್ತಿದ್ವು ಹೆಣ್ಮಕ್ಳಿಗಾತು ಗಂಡ್ಮಕ್ಳಿಗಾತು ಎಲ್ಲರಿಗೂ ಆಗ್ತಿದ್ವು ಅವನ್ನ ಗುಡಿಗೆ ಹೋಗಿ ದೇವರ ದಿನರ ಮಾಡಿ ಬಗ್ಗೆ ಹರಿಸ್ಕೊತಿದ್ರವ ತಾಯಿ ನೀನು ನಿಮ್ಮ ಅವನ ಮಾತು ಕೇಳ್ಬೇಡವ ಮತ್ತೆ ಬಂದಕ್ಕೆ ಹೋಗಿ ಒಂದು ಆಗಬಾರ್ದು ನೋಡು. ಅಲ್ಲ ಅಪ್ಪಾಜಿ ನಾ ಏನು ಮಾಡಲಿ ಹೇಳ್ರಿ. ನಾನು ತಾಯಿವನ್ ಕರ್ಕೊಂಬಂದು ತೋರಿಸ್ತೀನಿ ಹೆಂಗಿದ್ರು ನಿಮ್ಮ ಅವು ಇಲ್ಲ ಆಕಿ ಏನಂತ ನಮಗೆ ಹೇಳ್ತಾ ಏನು ಮಾಡ್ಬೇಕಂತ ಹೇಳ್ತಾ ಒಕ್ಕ ನೀ ತಲೆ ಕೆಡ್ಸ್ಕೊಬೇಡ. ಆತಪ್ಪಾಜಿ ಆದ್ರೆ ಹಿಂಗ್ಯಾಕೆ ಆತಪ್ಪಾಜಿ? ಏನವ ದೇವ್ರ ಆಟ ಹೇಳಕ್ ಬರಂಗಿಲ್ಲ ಯಾಕಾತು ಅಂದ್ರೆ ಹೆಂಗಿರ್ಬೇಕು ನೀವು ಒಂದಿಟ್ಟ ಒಳಗೆ ಹೋಗ್ಕೊಂಡ್ರೆ ನಾವು ಹೋಗಿ ಕರ್ಕೊಂಡ್ ಬರ್ತೇವೆ. ಆತಪ್ಪಾಜಿ. ಯಮ್ಮ ತಾಯಮ್ಮ ಯಮ್ಮ ಬೇ ಯಾರು ಯಾರಪ್ಪ ಯಾರದು ಓ ಯಮ್ಮ ಇಲ್ಲದೇನ್ ಬೇ ಯಮ್ಮ ಆರಾಮೇನ್ ಬೇ ಆರಾಮ ಯಾರಪ್ಪ ಗೊತ್ತಾಗ್ಲಿಲ್ಲ ವಯಸ್ಸಾದವಲ್ಲ ಗುರ್ತ ಹತ್ತದಿಲ್ಲಪ್ಪ. ಯಮ್ಮ ನಾವೇ ಗೌಡ. ಓಹೋ ಗೌಡಪ್ಪ ಏನಪ್ಪ ನಮ್ಮ ಮನೆ ಕಡೆ ಯಾಕಪ್ಪ? ಯಮ್ಮ ಅದೇನಾಗೈತಂದ್ರೆ ಬೇ ನನ್ನ ಮಗಳಿಗೆ ಒಂದು ಸ್ವಲ್ಪ ಆರಾಮಿಲ್ಲಂಗೆ ಆಗ್ಬಿಟ್ಟೈತೆ ನೀವು ಒಂಚೂರು ಬರ್ತೀಯಾ ನಮ್ಮ ಮನೆ ಕಡೆ ಆಕಿ ನೋಡ್ತೀಯಾ? ನಾನಾ ಅಲ್ಲಪ್ಪ ನನಗೆ ಸಗತಿ ಇಲ್ಲಪ್ಪ ಮಗನ ನಿಮ್ಮ ಮನೆ ಕಡೆ ಬರುವಟ್ಟ ನಿನ್ನ ಮಗಳನ್ನ ಕರ್ಕೊಂಡು ಒಂದು ಹೆಚ್ಚು ಇಲ್ಲೇ ಬಾ ನಾ ನೋಡಿ ಏನಾಗೈತೆ ಅಂತ ಹೇಳ್ತೇನೆ. ಯಾಕಪ್ಪ ಏನಾಗೈತಿ ನಿನ್ನ ಮಗಳಿಗೆ? ಯಮ್ಮ ಆಕಿ ಒಂಥರ ಮಾಡ್ಕೊಳತ್ತಾಳ ಬೇ ಆಕಿಗೆ ನಿನ್ನೆ ರಾತ್ರಿ ಏನೂ ಇರಕ್ಕಿಲ್ಲ ಈಗ ಒಮ್ಮೆ ಹರಿಯಾಗ ಎದ್ದುಗಳೇ ಮಕ್ಕ ತುಂಬ ಕೆಂಪನ್ಗುಳಿ ಮಕ್ಕ ತುಂಬ ಮೈ ತುಂಬ ಆಗ್ಬಿಟ್ಟಾವ ಬೇ ನನ್ನ ಹೆಂಡತಿ ಆಕಿ ಹೆದರಾಕತ್ತಾರ ನನ್ನ ಹೆಂಡತಿಗೆ ಬುದ್ಧಿ ಇಲ್ಬೇಕಲ್ಯಾಗ ಆ ಡಾಕ್ಟ್ರಿಗೆ ತೋರಿಸ್ತೇನೆ ಅಂತೇಳಿ ಕರ್ಕೊಂಬರಕ್ಕೆ ಹೋಗ್ಯಾಳ ಅದಕ್ಕೆ ಡಾಕ್ಟರ್ ಬರೋಕ್ಕಿಂತ ಮುಂಚೆ ನಾವು ಹೋಗ್ಬೇಕು ಬೇ ಅದಕ್ಕೆ ಮತ್ತೆ ಇಂಗ್ಲೀಷ್ ಡಾಕ್ಟರ್ಗೆಲ್ಲ ತೋರಿಸಿದ್ರೆ ಒಂದು ಹೋಗಿ 9 ಹೋಗ್ಬೇವ ಅದಕ್ಕೆ ಆಕಿಗೆ ತಿಳಿಯೋದಿಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಹೆಣ್ಣು ಅಲ್ಲದ ನಿನಗೆ ಗೊತ್ತಾಯ್ತಲ್ಲ ಅದಕ್ಕೆ ಒಂದು ಹೆಚ್ಚಿ ಬಾಬಿ. ಅಲ್ಲಪ್ಪ ನನಗೆ ಸಗತಿ ಇಲ್ಲ ಮಗನ ನಿಮ್ಮ ಮನೆ ನೋಡಿದ್ರ ಆ ನಮ್ಮನೆ ದೂರ ಐತಪ್ಪ ಅಲ್ಲಿ ಮಠ ನಡ್ಯಾಕಾಗೋದಿಲ್ಲಪ್ಪ ಮಗನ ನಡ್ಯಾಕಾಗೋದಿಲ್ಲ. ಹೌದಾ ಏನು ಮಾಡೋದು ಬೇಗ ಒಂದು ಗಾಡಿಯಾಗಾದ್ರೂ ಬರ್ತೀಯಾ? ಗಾಡ್ಯಾಗ ಹತ್ತಾಕ ನೀಗುದಿಲ್ಲಪ್ಪ ಮಗನ ನೀಗುದಿಲ್ಲ ನಿನ್ನ ಮಗಳನ್ನ ಕರ್ಕೊಂಡಿಲ್ಲ ಬರ್ಬೇಕು ನೀನು. ಅಲ್ಲವ ಹಿಂಗಂತೀಯ ಆಕೆ ನೋಡಿದ್ರ ಹೊರಕ್ಕೆ ಬರಕ ಒಂಥರ ಮಾಡ್ಬೇಕಂತ ಮಾರಿ ತೋರ್ಸಬಾಳ ಬೇ ಯಾರಿಗೂ ಇಲ್ಲಿ ಮಠ ಅದು ಹೆಂಗೆ ಬರ್ತಾಳ ಬೇ ನೋಡಪ್ಪ ಮಕ್ಕಕ್ಕ ಮುಸುಕ್ ಹಾಕೊಂಡು ಕರ್ಕೊಂಡು ಇಲ್ಲೇ ಕುಂತಿರ್ತಾನೆ ಕಟ್ಟಿಗೆ ಏನಾಗೈತಿ ಅಂತ ಹೇಳ್ತಂದು ಈಗ ನಾ ಹೇಳಿದ್ರ ಮೇಲೆ ನಿನ್ಗೆ ಏನೋ ಔಷಧ ಹೇಳಕ್ ಬರುತ್ತಿಲ್ಲನ? ಇಲ್ಲಪ್ಪ ಅದ್ರಾಗ ನಾನಾ ನಮನಿ ಅದಾವ ನೋಡಿ ಯಾರಂತ ಹೇಳ್ಬೇಕು ಅದ್ರಾಗ ಏನಾಗೈತಿ ಅಂತ ತಿಳ್ಕೊಂಡು ಹೇಳ್ಬೇಕಾಕೈತಿ ಹಂಗ ಆಕಿ ಅಲ್ಲಿ ಇದ್ಕೊಂಡು ನಾನು ಏನೋ ಹೇಳಕ್ಕಾಗಿಲ್ಲ ನೋಡಪ್ಪ ಗೌಡ ಅದಕ್ಕೆ ಕರ್ಕೊಂಬ ಹೋಗು. ಆತ್ ಬೇ ನೀ ಇಷ್ಟ ಹೇಳಕತ್ತಿ ಅಂದ್ರೆ ಹೋಗಿ ಪಟ್ನ ಕರ್ಕೊಂಡು ಬಂದ್ಬಿಡ್ತೇನೆ. ಆತು ಯಾಕೆ ಗಿರ್ಜಕ್ಕ ಎಷ್ಟು ತಡ ಮಾಡ್ಬಿಟ್ಟಿ ಇಲ್ಲಿ ಇವತ್ತು ಗುಡಿಗೆ ಬರೋದು ನೀನು? ಅದಿರ್ಲಿ ನಂದೇನೋ ತಡ ಆತ ಬಿಡ ಶಾಂತಕ ನೀ ಯಾಕ ಇಟ್ಟು ಹೊಂಟು ಕೂದ್ಲೆ ರೆಡಿಯಾಗಿ ನಿಂತು ಬಿಟ್ಟಿದ್ದೆ ಅಲ್ಲಿ ಇವತ್ತ ಯಾಕ ಅದೇನ್ ಬಗ್ಗೆ ನಿಮ್ಮವು ಇಷ್ಟು ಹೋಗ್ಬಿಟ್ಟಾಳ ನಿನ್ ಹೊರಗ? ಅಯ್ಯೋ ಅದೇನು ಕೇಳ್ತೀಯ ಗಿರ್ಜಕ್ಕ ಇವತ್ತ ನಮ್ಮ ತಂಗಿ ನೋಡಕ ಯಾರ ಬರಾಕತ್ತಿದ್ರು ನೀ ಮನೆಯೊಳಗೆ ಇರಬೇಡ ನೀನು ಅಪ್ಸಕ್ನ ಅಂತೇಳಿ ಹೊರಗೆ ಕಳಿಸಿದ್ಲು ಈಗ ಮಾತ್ರ ಒಳ್ಳೇದೇ ಆಗಂಗಿಲ್ಲ ನೋಡ್ವಾ. ಛೀ ಎಂತ ಹೊಲಸು ಹೆಂಗ್ಸೇವ ಆಯ್ಕೆ ಕೈಯಾಗ ಅದು ಹೆಂಗೆ ಬಾಳೆ ಮಾಡತ್ತೀವ ನೀನು ಗಟ್ಟಿ ಬಿಡುವ ಹಾಗೆ ಶಾಂತ ನಿಜವಾಗ್ಲು ದೇವ್ರ ನಿನ್ನ ಭಾಳ ಗಟ್ಟಿ ಇಟ್ಟಾನ
ಹೋಗ್ಲಿ ಬಿಡ್ಲಿ, ಗುಡಿಗೆ ಬಂದಾಗ ಯಾಕೆ ಆ ವಿಚಾರ? ನಡಿ ಹೋಗೋಣಂತೆ. ಅಯ್ಯೋ ಶಾಂತಕ್ಕ, ನಿನಗೊಂದು ವಿಚಾರ ಗೊತ್ತಾ? ಏನ್ಲೆ? ಅದು ಊರೆಲ್ಲ ಗುಲ್ಲವ, ನನಗೆ ಮತ್ತೆ ನನ್ನ ಮೇಲೆ ಬರಕ್ಕೆ ಹೋಗ್ಬೇಡ. ನಿಮ್ಮ ತಂಗಿದಾರಲ್ಲ ಸುಮಂಗ್ಲಿ, ಆಕಿ ಆ ಬಸವದಾನಲ್ಲಿ ಆ ಬಸ್ಸನ ಜೊತೆ ಏನೋ ಹೊಲ್ದಾಗ ನಿಂತು ಮಾತಾಡತ್ತಿದ್ಲಂತ. ಏನು ಹೇಳ್ತಿ ಗಿರಿಜಿ ನೀನು? ಅಯ್ಯೋ ಹಂಗ ಮತ್ತೊಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ಲೆ. ಅಯ್ಯೋ ಶಾಂತಕ್ಕ, ನನಗೇನು ನಿಮ್ಮ ತಂಗಿ ಮೇಲೆ ಸಿಟ್ಟ? ಸುಮಂಗ್ಲಿ ನನಗೇನು ಮಾಡ್ಯಾಳ ಅಕ್ಕಿ ಬಗ್ಗೆ ಕೆಟ್ಟ ಮಾತಾಡಕ್ಕ? ಅಲ್ವಾ ನೀನು ನನ್ಗೆ ಹಿಂಗೆ ಅನ್ಬೋದ ಶಾಂತಕ್ಕ ನೀನು? ನಾ ಯಾಕೆ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿ? ನೋಡು, ಊರೆಲ್ಲ ಹೇಳೋದನ್ನ ನಮ್ಮ ಕಿವಿಗೂ ಬಿತ್ತು. ನಾನು ನಿನಗೆ ಹೇಳಿನಷ್ಟ. ನೋಡು ಶಾಂತಕ್ಕ, ನನಗೂ ಯಾಕೋ ಇದು ಕರೆನ ಅನ್ಸಾತೈತಿ. ನಾನು ನೋಡಿಲ್ಲ ಅಂತೇಳಿ ನೀನು ಭಯಕ್ಕೆ ಹೋಗ್ಬೇಡ, ನೀನು ನೋಡಿನ ಅಂತೇಳಿ. ಅಲ್ಲಿ ಗಿರಿಜಿ, ನಮ್ಮ ಅವು ನೋಡಿದ್ರೆ ಒಂದು ಒಳ್ಳೆ ಮಂಟನಕ್ಕೆ ಮದುವೆ ಮಾಡಕತ್ತಾಳ. ನಮ್ಮ ಸುಮಂಗಳ ಯಾಕೆ ಹಿಂಗೆ ಕೆಲಸ ಮಾಡತ್ತಾಳ? ಅದೇನೋ ಅಂತಾರಲ್ಲ, ನಿಮ್ಮ ಅವ್ವನ ಹೊಲಸು ಬುದ್ಧಿಗೆ ಮತ್ತೆ ಹಂಗ ಅದ. ಎಲ್ಲ ನನ್ನ ಮಗಳಿಗೆ ಆಗಲಿ, ಚಲೋದೆಲ್ಲ ನನ್ನ ಮಗಳಿಗೆ ಸಿಗ್ಲಿ ಅಂತಿರ್ತಾಳ, ಮಗಳು ಇಂಥದ್ದು ಮಾಡಕತ್ತಾಳ. ನೋಡು ಶಾಂತಕ್ಕ, ನೀನು ಒಂದು ಈ ವಿಚಾರದಿಂದ ಹುಷಾರಾಗಿರು. ಯಾಕಂತಂದ್ರೆ ಒಬ್ಬರ ಕಿವಿಯಿಂದ ಇದು ಊರೆಲ್ಲ ಹರಡಾಕತೈತಿ ನೋಡು. ಹೌದಾ? ಏನೋ ಗಿರಿಜಿ, ನೀ ಹೇಳೋದು ಒಂದು ತಿಳಿಯಾತು. ನೀ ಹೇಳೋದೆಲ್ಲ ಸುಳ್ಳಾಗಿರ್ಲಿಲ್ಲ. ಅಷ್ಟ ಆ ದೇವ್ರ ಹತ್ರ ಬೇಡ್ಕೋದ್ನ. ನಡಿ ಮನೆಗೆ ಹೋಗುನು, ತಡಾಕೈತಿ. ಅಯ್ಯೋ ಪಾಪ, ಆ ಅಮ್ಮ ಯಾವಾಗಿಂದ ಕೆಮ್ಮಕತ್ತಾಳ. ತಡಿ ಒಂದಿಟ್ಟು ಗಿರಿಜಕಾಯಿ ಕೇಳಿ ಬರ್ತೇನೆ. ಶಾಂತಕಾಯಿ ಯಾಕಾರ ಕೆಮ್ಮಲಿ, ಏನಾರ ಮಾಡ್ಲಿ ಬಾ. ನಮ್ಮ ಊರವರು ಸಾಬಾರಿ ನಮ್ಗೆ ಕೆಮ್ಮಾರ್ಗಿಲ್ಲ, ನೀರು ಕೊಡಕ್ಕೆ ಕುಡ್ರಕೈತೆ. ನಡಿ ಹೋಗೋಣ, ತಡಾಕೈತಿ.